ಪ್ರೆಗ್ನೆನ್ಸಿಯಲ್ಲಿ ಯಾವ ಪೊಸಿಷನಲ್ಲಿ ಮಲಗಬೇಕು? ಲೆಫ್ಟ್ ಸೈಡ್ ತಿರುಗಿ ಮಲಗಬೇಕಾ, ಅಂಗಾತ ಮಲ್ಕೋಬೋದಾ, ಅಥವಾ ಬೋರ್ಲ್ ಮಲ್ಕೋಬೋದಾ, ಅಥವಾ ಬಲಗಡೆ ತಿರುಗಿ ಮಲ್ಕೋಬೇಕಾ? ಇದು ಬಹಳಷ್ಟು ಜನ ಕೇಳ್ತಕ್ಕಂಥ ಪ್ರಶ್ನೆ. ನಿಜ ಹೇಳ್ಬೇಕಂದ್ರೆ ಮೊದಲ 6 ವಾರಗಳಲ್ಲಿ ಬಹಳ ಏನು ಡಿಫರೆನ್ಸ್ ಆಗಲ್ಲ. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಇರ್ತದೋ ಆ ರೀತಿ ಮಲ್ಕೊಳ್ಳಿ. ಬಟ್ 8 ಮತ್ತು 9ನೇ ತಿಂಗಳ ನಂತರ ಹೊಟ್ಟೆ ದೊಡ್ಡದಾದಾಗ ನೀವು ಅಂಗಾತ ಮಲಗಿದ್ರೆ, ಅಂದರೆ ನಿಮ್ಮ ಬೆನ್ನ ಮೇಲೆ ಮಲಗಿದ್ರೆ, ಆವಾಗ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಕೆಲವರಿಗೆ ಗಿಡ್ಡಿನೆಸ್ ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಸೊ ಹಾಗಾಗಿ ಸೇಫೆಸ್ಟ್ ಪೊಸಿಷನ್ ಈಸ್ ಲೆಫ್ಟ್ ಲ್ಯಾಟ್ರಲ್. ಸೊ ನೀವು ಎಡಗಡೆ ತಿರುಗಿ ಮಲಗಿದಾಗ ಏನಾಗ್ತದೆ, ಆ ಯೂಟ್ರಸ್ನ ಅಂದರೆ ನಿಮ್ಮ ಗರ್ಭಾಶಯದ ವೇಟ್ ಏನಿರ್ತದಲ್ಲ, ಬ್ಲಡ್ ವೆಸಲ್ಗಳ ಮೇಲೆ ಬೀಳೋದಿಲ್ಲ. ಸೊ ಹಾಗಾಗಿ ಪಾಪಗೂ ಕೂಡ ಬ್ಲಡ್ ಸಪ್ಲೈ ಕಡಿಮೆ ಆಗೋದಿಲ್ಲ. ಸೊ ನೀವು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ನ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ದಟ್ ಈಸ್ ಸೇಫರ್. ಬಟ್ ಹಾಗಂದ ಮಾತ್ರಕ್ಕೆ ನೀವು ಅಂಗಾತ ಮಲಗಲೇಬಾರದಂತ ಏನಿಲ್ಲ. ನೀವು ಅಂಗಾತ ಮಲಗಿ ಕೂಡ ಪಿಲ್ಲೋಗಳ ಸಪೋರ್ಟಿಂದ ಸ್ವಲ್ಪ ಟಿಲ್ಟ್ ಕೊಟ್ಟರು ಸಾಕು. ಸುಮಾರು 15 ಡಿಗ್ರಿಯ ಟಿಲ್ಟ್ ಕೊಟ್ರೆ ದಟ್ ಈಸ್ ಆಲ್ಸೋ ಸೇಫ್ ಎನಫ್. ಸೊ ನೀವು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಥವಾ ಅಂಗಾತ ಮಲಗಿ ಒಂದು 15 ಡಿಗ್ರಿಯ ಪಿಲ್ಲೋಲಿಂದ ಟಿಲ್ಟ್ ಕೊಟ್ರೆ ದಟ್ ವಿಲ್ ಬಿ ಎನಫ್. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಿಮಗೆ ಯಾವುದು ಕಂಫರ್ಟಬಲ್ ಪೊಸಿಷನ್ ಇದೆ ನೀವು ಆ ಥರ ಮಲ್ಕೊಂಡ್ರೆ ಓಕೆ. ಕೆಲವರಿಗೆ ಎಡಗಡೆ ಮಲಗಿ ರೂಢಿನೇ ಇರೋದಿಲ್ಲ, ಅವರು ಬಲಗಡೆ ಮಲ್ಕೋತಾರೆ, ಅವ್ರು ದಟ್ ಇಸ್ ಓಕೆ, ದಟ್ ಇಸ್ ಸ್ಟಿಲ್ ಓಕೆ. ಬಲಗಡೆ ಮಲಗಲೇಬಾರ್ದಂತ ಏನು ರೂಲ್ಸ್ ಇಲ್ಲ. ಸೊ ನಂಬರ್ 1 ಲೆಫ್ಟ್ ಲ್ಯಾಟ್ರಲ್ ಇಸ್ ಬೆಸ್ಟ್. ನಂಬರ್ 2 ನೀವು ಅಂಗಾತ ಮಲಗಿ ಲಿಟಲ್ ಟಿಲ್ಟ್ ಆನ್ ಲೆಫ್ಟ್ ಸೈಡ್. ನಂಬರ್ 3 ಬಲಗಡೆ ಮಲಗಬಹುದು. ಇಟ್ಸ್ ಅಪ್ ಟು ಯು. ಓಕೆ, ವಿಶ್ ಯು ಹ್ಯಾಪಿ ಪ್ರೆಗ್ನೆನ್ಸಿ.